ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಮೈಸೂರು. ಇವತ್ತಿನ ಟಾಪಿಕಲ್ಲಿ ಏನಂತ ಹೇಳಿದ್ರೆ, ನಮ್ಮ ಗಾರ್ಡನಲ್ಲಿ ಬೆಳೆದಂತಹ ಮಲ್ಲಿಗೆ ಹೂವು ಯಾವ ಥರ ಇದೆ, ನಾನು ಯಾವ ಥರ ಕಟ್ಟಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ, ನೋಡ್ಕೊಳ್ಳಿ. ಅಂದರೆ ಈ ತೋಟಗಾರಿಕೆ ಅನ್ನೋದು ತುಂಬಾ ಒಂದು ಸಂತೋಷವನ್ನು ಕೊಡುತ್ತೆ. ನಮ್ಮ ಬಿಡುವಿನ ವೇಳೆಯಲ್ಲಿ ಅಥವಾ ನಮಗೇನಾದರೂ ಒಂದು ಆ್ಯಕ್ಟಿವ್ ಆಗಿರಬೇಕಾದ್ರೆ ಈ ಒಂದು ತೋಟಗಾರಿಕೆಯನ್ನು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ನೋಡಿ, ಈ ರೀತಿಯಲ್ಲಿ ಹರಳ್ಬಿಟ್ಟಿದೆ ಈ ಹೂವುಗಳು. ಈ ಹೂವನ್ನು ನಾನು ಯಾವ ರೀತಿ ಕಟ್ತೀನಿ ಅನ್ನೋದನ್ನು ಸಹ ತೋರಿಸ್ತೀನಿ. ಮತ್ತು ಇದನ್ನು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಭಾರತದಲ್ಲಿ ಜೂಹಿ, ಮಾಲ್ಟಿ, ಚಮೇಲಿ ಎಂದು ಕರೆಯಲ್ಪಡುವಂತಹ ಹಲವಾರು ರೀತಿಯ ವರ್ಗದ ಜಾಸ್ಮಿನ್ಗಳು, ಅಂದರೆ ಈ ಜಾಸ್ಮಿನ್ ಅಂತ ಹೇಳಿದ್ರೆ ಮಲ್ಲಿಗೆ ಹೂವುಗಳನ್ನ ಕಾಣ್ತೀವಿ, ಆಯಿತಾ. ಆಮೇಲೆಗೆ ಇದು ಭಾರತಾದ್ಯಂತ ಎಲ್ಲ ಕಡೆಯೂ ಸಹ ಕಂಡುಬರುತ್ತೆ. ಮತ್ತು ಇದನ್ನು ಧಾರ್ಮಿಕ ಮತ್ತು ವಿವಾಹ ಸಮಾರಂಭಗಳಲ್ಲಿ ಸಾಮಾನ್ಯವಾಗಿ ಹೆಚ್ಚಿಗೆ ಬಳಸುತ್ತಾರೆ. ಅಂದರೆ ಮದುವೆಗಳಲ್ಲಾಗಿರ್ಬೋದು ಅಥವಾ ಸತ್ಯನಾರಾಯಣ ಪೂಜೆ ಆಗಿರ್ಬೋದು, ಲಕ್ಷ್ಮಿಗೆ ಆಗಿರ್ಬೋದು, ಎಲ್ಲ ದೇವರುಗಳಿಗೂ ಸಹ ಸಾಮಾನ್ಯವಾಗಿ ಈ ಮಲ್ಲಿಗೆ ಹೂವನ್ನು ಬಳಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಇದು ಸುವಾಸನೆ ಭರಿತವಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಅದರಿಂದ ಇದನ್ನು ಎಲ್ಲರೂ ಸಹ ತುಂಬ ಇಷ್ಟಪಟ್ಟು ದೇವರಿಗೆ ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೆ ಬಳಸ್ತಾರೆ. ಆಮೇಲೆ ಇದರ ಉಪಯೋಗಗಳ ಬಗ್ಗೆ ಹೇಳೋದಾದರೆ ಅಪಾರವಾದ ಉಪಯೋಗಗಳನ್ನು ಹೊಂದಿರುತ್ತೆ. ಅಂದರೆ ಸುಗಂಧ ದ್ರವ್ಯಗಳಂದರೆ ಈಗ ಸೆಂಟಿಗಳಾಗಿರ್ಬೋದು ಅಥವಾ ಒಳ್ಳೆಯ ಒಂದು ಸುಗಂಧ ದ್ರವ್ಯಗಳನ್ನು ತಯಾರು ಮಾಡಬೇಕಾದ್ರೂ ಸಹ ಬಳಸ್ತಾರೆ. ಮತ್ತು ಇದು ಒಳ್ಳೆಯ ಒಂದು ಔಷಧೀಯ ಗುಣಗಳನ್ನು ಸಹ ಹೊಂದಿರೋದ್ರಿಂದಾಗಿ ಕೆಲವು ಈ ಮೆಡಿಸನ್ಸ್ಗೂ ಸಹ ಬಳಸ್ತಾರೆ, ಸೆಂಟಿಗಳಿಗೋಸ್ಕರನೂ ಬಳಸ್ತಾರೆ. ಮತ್ತು ಸಾಮಾನ್ಯವಾಗಿ ಸೌಂದರ್ಯ ಮತ್ತು ಗುಣಪಡಿಸುವಂತಹ ಕೆಲವು ಉತ್ಪನ್ನಗಳಿಗೋಸ್ಕರನೂ ಸಹ ಬಳಸ್ತಾರೆ. ಮಲ್ಲಿಗೆ ಹೂವು ಎಂದರೆ ಅದರ ಪ್ರಯೋಜನಗಳು ಅಪಾರವಾಗಿರುತ್ತೆ. ಅಂದರೆ ಈ ಜಾಸ್ಮಿನ್ ಬಗ್ಗೆ ಹಲವಾರು ರೀತಿಯ ಪ್ರಯೋಜನಗಳನ್ನು ಸಹ ನಾವು ನೋಡ್ಬೋದು. ಇದನ್ನು ಸಾಮಾನ್ಯವಾಗಿ ಹಲವಾರು ವಿಧ ಇದೆ. ಸಾಮಾನ್ಯ ಜಾಸ್ಮಿನು, ಅರೇಬಿಯನ್ ಜಾಸ್ಮಿನು, ಬಿಳಿ ಮಲ್ಲಿಗೆ, ನೇರಳೆ ಮಲ್ಲಿಗೆ, ಅರಣ್ಯ ಮಲ್ಲಿಗೆ, ಚಳಿಗಾಲದ ಮಲ್ಲಿಗೆ, ಸ್ಪ್ಯಾನಿಷು, ಏಂಜಲ್ ವಿಂಗ್, ಆಮೇಲೆ ಕುಬ್ಜ ಮಲ್ಲಿಗೆ, ಇಲ್ಲ ಹಲವಾರು ರೀತಿಯ ಮಲ್ಲಿಗೆಗಳು ಸಹ ಕಂಡುಬರುತ್ತೆ. ಆದರೆ ನಮ್ಮ ಮನೆಯಲ್ಲಿ ಬಿಟ್ಟಿರೋದು ಈ ರೀತಿಯ ಒಂದು ಹರಳಿದ ಮಲ್ಲಿಗೆ ತುಂಬ ಚೆನ್ನಾಗಿರುತ್ತೆ. ನೋಡೋದಕ್ಕೆ ವೈಟ್ ಕಲರ್ ಆಗಿರುತ್ತೆ. ಅಂದರೆ ಇದನ್ನು ಚೆನ್ನಾಗಿ ಅಂದರೆ ಆರೈಕೆಯನ್ನು ಮಾಡಿದ್ರೆ ಮಾತ್ರ ಇದು ಬರೋದು. ಅಂದರೆ ಸೂರ್ಯನ ಬೆಳಕಿನಲ್ಲಿ ಭಾಗಶಃ ನೆರಳಿನಲ್ಲಿ ಇರಿಸಿ 6 ಗಂಟೆಗಳ ಕಾಲ ಪೂರ್ಣ ಸೂರ್ಯನ ಬೆಳಕು ಬೇಕಾಗಿರುತ್ತೆ. ನಿಯಮಿತವಾಗಿ ನೀರು ಹಾಕ್ತಾ ಇರಬೇಕು. ಮಣ್ಣಿನ ಮೇಲಿನ 1 ಇಂಚು ಒಣಗಿದ ನಂತರ ನೀರು ಹಾಕುವುದನ್ನು ಹಾಕ್ತಾ ಇರಬೇಕು. ಅಂದರೆ ಸಾಮಾನ್ಯವಾಗಿ ನೀರಿಲ್ಲದೆ ಇರೋದಕ್ಕಾಗಲ್ಲ. ಅದಕ್ಕೆ ಎಷ್ಟು ನೀರು ಬೇಕೋ ಅದನ್ನು ನೋಡಿಕೊಂಡು ಆ ರೀತಿ ಬಳಸಬೇಕಾಗತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟು ಮಾಡಿ. ಮಮತಾ ಮೈಸೂರನ್ನು ಚಾನಲ್ಗೆ ಸಬ್ಸ್ಕ್ರೈಬು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇದರಲ್ಲಿ ಹಲವಾರು ರೀತಿಯ ಪ್ರಯೋಜನಗಳನ್ನು ಸಹ ಹೊಂದಿರುತ್ತೆ. ಯಕೃತ್ತಿನ ರೋಗಗಳಿಗೋಸ್ಕರವಾಗಿಯೂ, ಆಮೇಲೆ ತೀವ್ರವಾದ ಅತಿಸಾರದಿಂದಾಗಿ ಹೊಟ್ಟೆ ನೋವೇನಾದರೂ ಇದ್ದರೆ, ಅಂದರೆ ಸ್ಟ್ರೋಕುಗಳೆಲ್ಲ ಹೊಡೆದಿರುತ್ತೆ ನೋಡಿ, ಅಂಥವ್ರಿಗೆಲ್ಲ ಈ ಒಂದು ಆಯುರ್ವೇದಿಕ ಒಂದು ಮೆಡಿಸನ್ನ ತಯಾರು ಮಾಡಬೇಕಾದ್ರೆ ಬಳಸ್ತಾರೆ. ಆಮೇಲೆ ಗಾಳಿಯನ್ನು ತಟಸ್ಥಗೊಳಿಸುವುದು, ಶುದ್ಧೀಕರಣ ಮಾಡುತ್ತೆ. ಮೊದಲನೆಯದಾಗಿ ಏನಂತ ಹೇಳಿದ್ರೆ, ನಮಗೆ ವಾತಾವರಣ ತುಂಬ ಚೆನ್ನಾಗಿರಬೇಕು. ಗಾಳಿಯಲ್ಲಿ ಈ ಒಂದು ಸುಗಂಧ ಭರಿತವಾದಂತಹ ಹೂವಿನ ಒಂದು ಸುವಾಸನೆ ಬಂದಾಗ ಮನಸ್ಸಿಗೆ ಆಹ್ಲಾದವನ್ನು ಕೊಡುತ್ತೆ. ಕೂದಲು ಬೆಳವಣಿಗೆಗಾಗಿರ್ಬೋದು, ನಂಜು ನಿರೋಧಕಗಳಿಗೆ, ಸ್ನಾಯು ಸೆಳೆತಕ್ಕೆ, ಮತ್ತು ಕೆಲವು ತೂಕ ಇಳಿಕೆ ಇರುತ್ತೆ, ಅಂದರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೋಸ್ಕರ, ಮಧುಮೇಹ, ಚರ್ಮವನ್ನು ತಡೆಗಟ್ಟುವಂತಹ ರೋಗಗಳು, ಒತ್ತಡನ ಕಡಿಮೆ ಮಾಡುತ್ತೆ. ವಿಶ್ರಾಂತಿ ಪಡಿಬೇಕಾದ್ರೆ ಮತ್ತು ಮಾನಸಿಕವಾಗಿ ಜಾಗರೂಕತೆಗೆ ಇರೋದಕ್ಕೋಸ್ಕರ, ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ಕೆಲವು ಮೆಡಿಸನ್ಗಳಿಗೆ, ಅರೋಮೋಥೆರಪಿಗಳಿಗೆ, ಕ್ರೀಮ್ಗಳು, ಲೋಷನ್ಗಳು ಮತ್ತು ಸುಗಂಧ ದ್ರವ್ಯಗಳು, ಸಾಬೂನು, ಪಾನೀಯಗಳಿಗೆ ಹೆಚ್ಚಿನ ರೀತಿಯಲ್ಲಿ ಇದನ್ನು ಬಳಸ್ತಾರೆ. ಈ ಮಲ್ಲಿಗೆ ಹೂವು ಯಾವಾಗ ಹರಳುತ್ತೆ ಅಂತ ಹೇಳಿದ್ರೆ, ವಸಂತ ಕಾಲದಿಂದ ಶರತ್ಕಾಲದವರೆಗೂ ಗೊಂಚಲುಗಳಲ್ಲಾಗಿ ವರ್ಷವಿಡೀ ಹೂ ಬಿಡುವುದು ಸಂಭವಿಸಿದರೂ
ಗರಿಷ್ಠ ಅವಧಿಯು ಮಾರ್ಚ್ನಲ್ಲಿ ಪ್ರಾರಂಭವಾಗಿ ಜುಲೈವರೆಗೂ ಸಹ ಇರುತ್ತೆ. ಅಂದರೆ ಇದು ಒಳಾಂಗಣ ಹೊರಾಂಗಣದಲ್ಲಿಯೂ ಸಹ ಬೆಳೆಯುವುದು. ಚಿಕ್ಕ ಚಿಕ್ಕ ಗಿಡಗಳನ್ನ ಮನೆಯ ಒಳಗಡೆ ಬೆಳೆಸಿದ್ರೆ ಹೊರಗಡೆ ಬಳ್ಳಿಗಳಾಗಿಯೂ ಸಹ ಇದನ್ನು ಬೆಳೆಸ್ಬೋದಾಗಿರುತ್ತೆ. ಇದರ ಜೀವಿತಾವಧಿ 15ರಿಂದ 20 ವರ್ಷಗಳಾಗಿರುತ್ತೆ. ಅದರಿಂದಾಗಿ ಇದನ್ನು ಸಾಮಾನ್ಯವಾಗಿ ನಮ್ಮ ಹಿಂದೂ ಸಂಸ್ಕೃತಿಗಳಲ್ಲಿ ಸನಾತನ ಸಂಸ್ಕೃತಿಗಳಲ್ಲಿ ಆಗಿರ್ಬೋದು ಅತಿ ಹೆಚ್ಚಿನ ರೀತಿಯಲ್ಲಿ ಪ್ರಾಮುಖ್ಯತೆಯನ್ನು ಪಡೆದಂಥ ಹೂವಾಗಿರುತ್ತೆ. ನಾನು ಯಾವ ಥರ ಹೂವನ್ನ ಕಟ್ಟಿದ್ದೀನಿ, ನಮ್ಮ ಮನೆಯಲ್ಲಿ ಬೆಳೆದಂತಹ ಈ ಒಂದು ತೋಟದಲ್ಲಿ ಬೆಳೆದಂಥ ಮಲ್ಲಿಗೆ ಹೂವು ನೋಡಿ ಈ ರೀತಿಯಾಗಿ ಕಟ್ಟಿ ದೇವರಿಗೆಲ್ಲ ಮುಡಿಸ್ಬೋದು. ಆದರೆ ನಮಗೆ ಬಿಡುವಿನ ವೇಳೆಯಲ್ಲಿ ಈ ರೀತಿ ತೋಟಗಳನ್ನು ಮಾಡ್ಕೊಳ್ಳೋದ್ರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಹಬ್ಬ ಹರಿದಿನಗಳಲ್ಲಿ ಹೂವಿನ ಬೆಲೆ ಜಾಸ್ತಿಯಾಗಿರುತ್ತೆ. ಅಂತಹ ಸಂದರ್ಭಗಳಲ್ಲಿ ನಾವೇ ಬೆಳೆದಂತಹ ಹೂವಿನಿಂದ ದೇವರಿಗೆ ಒಂದು ರೀತಿಯಲ್ಲಿ ಅಲಂಕಾರಗಳನ್ನು ಮಾಡಿದಾಗ ಅದರಿಂದ ದೊರಕುವಂಥ ಸಂತೋಷ ಅಪಾರವಾಗಿರುತ್ತೆ. ನಾನು ಇದರಲ್ಲಿ ಯಾವ ಯಾವ ರೀತಿಯ ಉಪಯೋಗಗಳು ಅಂತಲೂ ಸಹ ಹೇಳಿದ್ದೀನಿ. ಸಾಮಾನ್ಯವಾಗಿ ಯಾರೇ ಆಗಲಿ ಒಂದು ಕೈತೋಟನ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಅದು ಮಾಡಿಕೊಂಡಾಗ ಬಿಡುವಿನ ವೇಳೆಯಲ್ಲಿ ನಮಗೆ ಬೇಕಾದಂತಹ ಹೂವುಗಳಾಗಿರ್ಬೋದು, ಈ ಬೇರೆ ಬೇರೆ ರೀತಿಯ ಕೇವಲ ಮಲ್ಲಿಗೆ ಅಂತಲೇ ಅಲ್ಲ, ಬೇರೆ ಬೇರೆ ರೀತಿಯ ಹೂಗಳನ್ನೆಲ್ಲ ಬೆಳಿಬೋದು. ನಾನು ಯಾವ ಥರ ಕಟ್ಟಿದ್ದೀನಿ, 2 ಥರ ಇರೋಂಥ ಟೈಪ್ಸಲ್ಲಿ ನಾನು ಅಂದರೆ 2 ವಿಧದ ಒಂದು ಮಲ್ಲಿಗೆಯನ್ನು ಯಾವ ರೀತಿ ಕಟ್ಬೋದು ಅನ್ನೋದನ್ನು ತೋರಿಸಿದ್ದೀನಿ. ಅಂದರೆ ಈ ಮಲ್ಲಿಗೆ ಏನು ಅಂತ ಹೇಳಿದ್ರೆ ಅರಳಿಬಿಟ್ಟಿತ್ತು. ಮೊಗ್ಗಿನಲ್ಲಿ ಯಾವ ರೀತಿ ಕಟ್ಬೋದು ಅನ್ನೋದನ್ನು ಇನ್ನೊಂದಿನ ತೋರಿಸ್ತೀನಿ. ಈಗ ನಾನು ಅರಳಿದ ಮಲ್ಲಿಗೆಯ ಹೂವನ್ನು ಹಾರದ ರೀತಿಯಲ್ಲಿ ಕಟ್ಟಿ ದೀನಿ. ಈ ವಿಡಿಯೋ ಇಷ್ಟ ಆದರೆ ನೋಡಿ ನಾನು ಯಾವ ಥರ ಕಟ್ಟಿದ್ದೀನಿ ಅಂತ. ಅಂದರೆ ಒಂದು ರೀತಿಯಲ್ಲಿ ಖುಷಿಯನ್ನು ಕೊಡುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ನಾವು ಬೆಳೆದಂತಹ ಮಲ್ಲಿಗೆ ಹೂವು. ಇದು ನೋಡೋದಕ್ಕೂ ಸಹ ತುಂಬಾ ಸುಂದರವಾಗಿರುತ್ತೆ. ಮನೆಯ ಸುತ್ತಮುತ್ತಲೂ ಸಹ ಈಗ ಏಕೆ ಅಂತ ಹೇಳಿದರೆ ಈ ಬೇಸಿಗೆ ಕಾಲದಲ್ಲಿ ಮಲ್ಲಿಗೆ ಹೂವು ತುಂಬಾ ಚೆನ್ನಾಗಿಯೂ ಸಹ ಬೆಳೆಯುತ್ತೆ. ವಾತಾವರಣವನ್ನು ಒಂದು ರೀತಿಯಲ್ಲಿ ಶುದ್ಧ ಮಾಡೋದಕ್ಕೋಸ್ಕರನೂ ಸಹ ಸಹಾಯವನ್ನು ಮಾಡುತ್ತೆ. ಆದ್ದರಿಂದ ನಮಗೆ ಏನಂತ ಹೇಳಿದ್ರೆ ನಮ್ಮ ಮನೆಯಲ್ಲೇ ಬೆಳೆದಂತಹ ಮಲ್ಲಿಗೆ ಹೂವು ಆಗಿರೋದ್ರಿಂದ ಒಂದು ರೀತಿಯಲ್ಲಿ ಖುಷಿಯನ್ನು ಕೊಟ್ಟಿದೆ. ನೀವು ಸಹ ನಿಮ್ಮ ತೋಟದಲ್ಲಿ ಯಾವ ಯಾವ ರೀತಿಯ ಹೂಗಳನ್ನ ಹಾಕಿದ್ದೀರಾ ಅಂತ ಹೇಳಿ ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೋಡಿ. ತುಂಬಾ ಎಷ್ಟೊಂದು ಹೂಗಳನ್ನ ಬೆಳಿಬೋದು ನಾವೇನೇ ಅಲ್ವಾ. ಅಂದರೆ ಎಲ್ಲ ಟೈಮಲ್ಲೂ ಅಂತಲ್ಲ, ಸಾಮಾನ್ಯವಾಗಿ ಬಿಡುವಿನ ಟೈಮ್ನಲ್ಲಿ ನಾವು ಈ ಥರ ತುಳಸಿ ಆಗಿರ್ಬೋದು ಅಥವಾ ಮಲ್ಲಿಗೆ ಆಗಿರ್ಬೋದು ಯಾವುದೇ ಹೂಗಳನ್ನೇ ಆಗಲಿ ಬೆಳೆದಾಗ ನಮಗೆ ಮನಸ್ಸಿಗೆ ಅತಿಯಾದಂಥ ಸಂತೋಷವನ್ನು ಸಹ ಕೊಡುತ್ತೆ. ನೋಡಿ, ನಾನು ಒಂದು ಸೂಜಿಯನ್ನು ತಗೊಂಡು ಯಾವ ರೀತಿಯಲ್ಲಿ ದಟ್ಟವಾಗಿರುವಂತಹ ಒಂದು ಮಲ್ಲಿಗೆ ದಂಡನ್ನು ಕಟ್ಬೋದು ಅಂತಲೂ ಸಹ ತೋರಿಸಿದ್ದೀನಿ. ಈ ಹೂವನ್ನು ನಾವು ಸಾಮಾನ್ಯವಾಗಿ ಈ ಒಂದು ಗಂಟುಗಳೆಲ್ಲ ಹಾಕ್ತೀವಲ್ಲ, ತಲೆಗೆ ಗಂಟು ಹಾಕಿದಾಗ ಮುಡ್ಕೊಳ್ಬೋದು, ದೇವರಿಗೆ ಮುಡಿಸ್ಬೋದು. ಮತ್ತು ಲಾಂಗ್ ಹೇರ್ ಇದ್ದಾಗ ಮದುವೆ ಸಮಾರಂಭಗಳಿಗೆ ಹೋದಾಗೂ ಸಹ ಇದನ್ನು ಮುಡ್ಕೊಳ್ಬೋದು. ಆಗ ಏನಂತ ಹೇಳಿದ್ರೆ ಒಂಥರ ಒಳ್ಳೆ ಫೀಲಿಂಗ್ ಕೊಡುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಬೆಳೆದಂಥ ಮಲ್ಲಿಗೆ ಅಲ್ವಾ, ನಾವು ಮುಡ್ಕೊಂಡಿದ್ದೀವಿ ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ಅದೇ ಎಲ್ಲ ಟೈಮ್ನಲ್ಲೂ ಸಹ ಒಂದೊಂದು ಸಾರಿ ಬಿಡೋದಿಲ್ಲ. ಆದರೆ ಬಿಟ್ಟಾಗ ಅದರ ಪ್ರಯೋಜನವನ್ನು ಪಡ್ಕೊಳ್ಬೇಕು. ಯಾವುದೇ ಒಂದು ಇದಾಗಲಿ ಒಂದು ಸಣ್ಣ ಸಣ್ಣ ಒಂದು ಇದನ್ನು ಸಹ ನಮಗೆ ಜೀವನದಲ್ಲಿ ಆನಂದವನ್ನು ಕೊಡುತ್ತೆ. ಮಲ್ಲಿಗೆ ನೋಡೋದಕ್ಕೆ ತುಂಬಾ ಸುಂದರವಾಗಿಯೂ ಇರುತ್ತೆ. ಆದ್ದರಿಂದ ಅಂದವಾಗಿರುವಂಥ ವಸ್ತು ಯಾವಾಗಲೂ ಸಹ ಸುಂದರವಾಗಿರುತ್ತೆ ಅಲ್ವಾ. ಆ ಮಲ್ಲಿಗೆನ ನೋಡಿದ್ರೆ ಯಾರಿಗೆ ಇಷ್ಟ ಇರಲ್ಲ, ಪ್ರತಿಯೊಬ್ಬರಿಗೂ ಸಹ ಇಷ್ಟ ಆಗಿರುತ್ತೆ ಅಲ್ವಾ. ಆದ್ದರಿಂದ ನನಗೆ ತುಂಬಾ ಇಷ್ಟ ಈ ಮಲ್ಲಿಗೆ ಹೂವು ಅಂತ ಹೇಳಿದ್ರೆ. ನಿಮಗೆ ಯಾವ ಥರ ಹೂವು ಇಷ್ಟ ಆಗುತ್ತೆ ಅನ್ನೋದನ್ನು ಸಹ ಹೇಳಿ. ಈಗ ಕಟ್ಟಿದ್ದೀನಿ ನಾನು. ಈ ಹೂವೆಲ್ಲ ಕಟ್ಟಿ ಒಂದು ರೀತಿಯಲ್ಲಿ ಈ ಹೂವನ್ನ ನಮ್ಮ ಮನೆ ದೇವರಾದಂತಹ ಆಂಜನೇಯನಿಗೆ ಯಾವುದಾರ ಒಂದು ದೇವರುಗಳಿಗೆ ಮುಡಿಸೋದ್ರಿಂದಾಗಿ ಒಂದು ರೀತಿಯಲ್ಲಿ ದೇವರಿಗೆ ಅಲಂಕಾರ ಮಾಡಿದಂಗೂ ಆಗುತ್ತೆ. ಜೊತೆಗೆ ನಾವು ಬೆಳೆದಂಥ ಹೂವು ಅನ್ನೋ ಒಂದು ಭಾವನೆಯೂ ಸಹ ಬರುತ್ತೆ. ಇದರಿಂದ ಹಲವಾರು ರೀತಿಯ ಪ್ರಯೋಜನಗಳು ಸಹ ಇರುತ್ತೆ. ಆದ್ದರಿಂದ ಈ ವಿಡಿಯೋನ ನೋಡುತ್ತಿರುವಂಥ ಎಲ್ಲರಿಗೂ ಸಹ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.